ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಪುತ್ರಿ ಬ್ರಹ್ಮಿಣಿ ಮದುವೆಯ ಸಂಭ್ರಮ. ವಿನೂತನ ಶೈಲಿಯ ಅದ್ಧೂರಿ ಆಹ್ವಾನ ಪತ್ರಿಕೆ ಹೊರಬಂದಾಗಲೇ ರಾಜ್ಯದ ತುಂಬಾ ಬ್ರಹ್ಮಿಣಿ ಮದುವೆಯ ಸುದ್ದಿ ಸದ್ದು ಮಾಡಿತ್ತು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇಂದ್ರ ಲೋಕವನ್ನೇ ನೆನಪಿಸುವಂತಹ ವೈಭವದ ಸೆಟ್ ತಲೆ ಎತ್ತಿ ನಿಂತ ಮೇಲಂತೂ ಎಲ್ಲೆಲ್ಲೂ ಈ ಗಂಧರ್ವ ಲೋಕದ ಮದುವೆಯದ್ದೇ ಮಾತು. ಈಗ ಆಕ್ಚುವಲ್ ಮದುವೆ ಟೈಮ್. ವಿಧಿವಿಧಾನಗಳು, ಸಾಂಪ್ರದಾಯಿಕ ಆಚರಣೆಗಳು ಶುರುವಾಗಿವೆ. ಈ ಎಲ್ಲಾ ಸಂಭ್ರಮಗಳ ವಿವರಗಳನ್ನ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅಬ್ಬಾ ಏನ್ ಮದುವೆ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಶ್ರುತಿ. ಪುತ್ರಿ ಬ್ರಹ್ಮಣಿ ಮದುವೆಯನ್ನ ಅದ್ದೂರಿಯಾಗಿಯೇ ಮಾಡಬೇಕು ಅನ್ನೋದು ಮಾಜಿ ಸಚಿವ ಜನಾರ್ದನ ರೆಡ್ಡಿ ಕನಸು. ಸುಮಾರು 17 ವರ್ಷಗಳಿಂದ ಸತತವಾಗಿ ಸಾವಿರಾರು ಜೋಡಿಗಳಿಗೆ ಸಾಮೂಹಿಕ ವಿವಾಹ ಮಾಡಿಸುತ್ತಾ ಜೋಡಿಸುತ್ತಾ ಬಂದವರವರು. ಎಂತಹ ದುರ್ಗಮ ಸನ್ನಿವೇಶದಲ್ಲೂ ಆ ಸಂಪ್ರದಾಯ ನಿಂತಿಲ್ಲ. ಹಾಗಿರುವಾಗ ಏಕೈಕ ಮುದ್ದಿನ ಪುತ್ರಿಯ ಮದುವೆ ಅಂದಮೇಲೆ ಕೇಳಬೇಕೆ? ಸ್ವರ್ಗಕ್ಕೆ ಕಿಚ್ಚು ಬೀಳುವಂತೆ ಮದುವೆ ನಡೆಯೋದು ಸಹಜ. ಹಾಗಾಗಿ ಒಟ್ಟು 9 ದಿನಗಳ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಕೂಡ ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ನಿನ್ನೆ 6ನೇ ದಿನದ ಸಮಾರಂಭ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವದ ಮೂಲಕ ದೇವರ ಕಾರ್ಯ ವಿದ್ಯುಕ್ತವಾಗಿ ಶುರುವಾಯಿತು. ಜನಾರ್ದನ ರೆಡ್ಡಿ ಅವರ ಮನೆ ದೇವರು ಮತ್ತು ಆರಾಧ್ಯ ದೈವ ತಿರುಪತಿಯ ವೆಂಕಟರಮಣ ಸ್ವಾಮಿಯ ಪೂಜಾ ಕಾರ್ಯಗಳಿಗೆ ಅರಮನೆ ಮೈದಾನದಲ್ಲಿ ಹಾಕಲಾದ ಪುರಂದರ ಮಂಟಪದಲ್ಲಿ ಗೋಧೂಳಿ ಸಮಯದಲ್ಲಿ ಚಾಲನೆ ಸಿಕ್ಕಿತು. ಜೊತೆಗೆ ಸಿದ್ಧಿವಿನಾಯಕ ಹಾಗೂ ಕನಕದುರ್ಗಮ್ಮನ ಪೂಜೆ ಕೂಡ ನಡೆಯಿತು. ತಿರುಪತಿ ವೆಂಕಟರಮಣ ದೇವಸ್ಥಾನದಿಂದಲೇ 8 ಜನ ಅರ್ಚಕರು ಬಂದಿದ್ರು. ದೇವತಾ ಕಾರ್ಯದ ಜವಾಬ್ದಾರಿಯನ್ನ ಆ 8 ಜನ ಅರ್ಚಕರು ಹೊತ್ತಿದ್ರು. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಆಶ್ರಮದ ಶಿಷ್ಯರು ಕೂಡ ಮುನ್ನೆಲೆಯಲ್ಲೇ ಇದ್ರು. ಜೊತೆಗೆ ರೆಡ್ಡಿ ಅವರ ಜೀವದ ಗೆಳೆಯ, ಸಂಸದ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಶ್ರೀರಾಮುಲು ಸೇರಿದಂತೆ ಅಪಾರ ಬಂಧು ಮಿತ್ರರು ಉಪಸ್ಥಿತರಿದ್ದರು.
ಮದುವೆಗಾಗಿ ಅರಮನೆ ಮೈದಾನದ 36 ಎಕರೆ ಪ್ರದೇಶವನ್ನ 9 ದಿನಗಳವರೆಗೆ ಬಾಡಿಗೆ ಪಡೆಯಲಾಗಿದೆ. 5 ದಿನ ಪೂರ್ವಭಾವಿ ತಯಾರಿ ಕೂಡ. ಮದುವೆ ನಡೆಯೋದು ವಿಠಲ ಮಂದಿರದಲ್ಲಿ. ಇದಲ್ಲದೆ ಇಲ್ಲಿ ಸಾಕ್ಷಾತ್ ಬಳ್ಳಾರಿಯೇ ತಲೆ ಎತ್ತಿ ನಿಂತಿದೆ. ಇಲ್ಲೊಂದು ಕೃತಕ ಕೌಲ್ ಬಜಾರ್ ಇದೆ. ಕೌಲ್ ಬಜಾರ್ ಬಳ್ಳಾರಿಯ ಅತ್ಯಂತ ಹಳೆಯ ಬಡಾವಣೆ. ಯಥಾವತ್ ಹಾಗೆಯೇ ಕಾಣುವ ಇಲ್ಲಿ ವಧು ಮತ್ತು ವರನ ಮನೆಯವರಿಗಾಗಿಯೇ ಪ್ರತ್ಯೇಕವಾದ ಸುಂದರ ಮನೆಗಳು ಕಂಗೊಳಿಸ್ತಾ ಇದೆ. ಈ ಒಂದು ಮನೆಯಲ್ಲಿ ಜನಾರ್ದನ ರೆಡ್ಡಿ ಅವರ ಕುಟುಂಬ, ಮತ್ತೊಂದು ಮನೆಯಲ್ಲಿ ಬೀಗರ ಮನೆಯವರು ತಂಗಲಿದ್ದಾರೆ. ಇಲ್ಲೊಂದು ದಾನಪ್ಪ ಬೀದಿಯೂ ಇದೆ. ಬಳ್ಳಾರಿಯ ಇದೇ ಬೀದಿಯಲ್ಲಿ ಇರುವ ಹೊನ್ನೂರಪ್ಪ ಶಾಲೆಯಲ್ಲಿ ರೆಡ್ಡಿ ಓದಿದ್ದು. ಆ ಶಾಲೆಯ ಸಾಕ್ಷಾತ್ ಪ್ರತಿರೂಪವು ಬ್ರಹ್ಮಣಿ ಮದುವೆಗೆ ಸಿದ್ಧಗೊಂಡಿರುವ ಇಂದ್ರಲೋಕದ ಒಂದು ಭಾಗ. ಮದುವೆ ಮನೆ ತಲುಪುವ ಹಾದಿಯುದ್ದಕ್ಕೂ ಅಲ್ಲಲ್ಲಿ ಚೊಕ್ಕವಾದ ಚಂದದ ಗುಡಿಸಲುಗಳು, ಸಣ್ಣ ಪುಟ್ಟ ಹಳ್ಳಿ ಶೈಲಿಯ ಹೆಂಚಿನ ಮನೆಗಳು, ಪಂಚಾಯ್ತಿ ಕಟ್ಟೆ, ಅರಳಿ ಕಟ್ಟೆಗಳು. ರಸ್ತೆಯ ಎರಡೂ ಬದಿಗಳಲ್ಲಿ ಗ್ರಾಮೀಣ ಸೊಗಡನ್ನ ಸಾರುವ ಕೆತ್ತನೆಯ ಕಂಬಗಳು, ನಾಗರ ಕಟ್ಟೆ. ಎಲ್ಲೆಲ್ಲೂ ಎದ್ದು ಕಾಣುವುದು ಖ್ಯಾತ ರಂಗ ವಿನ್ಯಾಸಕಾರ ಶಶಿಧರ್ ಅಡಪ ಮತ್ತು ಅವರ ತಂಡದ ಸೃಜನಶೀಲತೆ. ಅರಮನೆಗೆ 2 ಪ್ರವೇಶ ಹಾಗೂ 3 ನಿರ್ಗಮನ ದ್ವಾರಗಳಿವೆ. ಎಲ್ಲೆಡೆಯೂ ಬಿಗಿ ಭದ್ರತೆ ಕೂಡ ಏರ್ಪಡಿಸಲಾಗಿದೆ. ನಿರ್ದಿಷ್ಟ ಪಾಸ್ಗಳನ್ನ ಹೊಂದಿದವರಿಗೆ ಮಾತ್ರ ಪ್ರವೇಶ ಕಲ್ಪಿಸಲಾಗಿದೆ. ಮದುವೆಗೆ ಬಂದ ಅತಿಥಿಗಳಿಗೆಂದೇ 2 ಪ್ರತ್ಯೇಕ ಊಟದ ಹಾಲ್ಗಳನ್ನ ರೂಪಿಸಲಾಗಿದೆ. ಇವುಗಳಲ್ಲಿ ಒಂದು ಸಾಮಾನ್ಯರಿಗಾಗಿ, ಮತ್ತೊಂದು ಗಣ್ಯರಿಗೆ. ಸಾಮಾನ್ಯರ ಊಟದ ಹಾಲ್ನಲ್ಲಿ ಒಂದು ಬಾರಿಗೆ 7,000 ಜನರು ಕೂತು ಊಟ ಮಾಡಬಹುದು. ಗಣ್ಯರ ಹಾಲ್ನಲ್ಲಿ 1,500 ಜನರಿಗೆ ಅವಕಾಶ ಇದೆ. ಮದುವೆಗೆ ಎಲ್ಲಿಂದಲೋ ಬರುವ ಅತಿಥಿಗಳಿಗೆ ಅನುಕೂಲ ಮಾಡಿಕೊಡೋಕಂತಾನೆ ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ಗಳು ಎಲ್ಲಾ ಕಡೆಯೂ ಕೂಡ ರೆಡ್ಡಿಯವರ ತಂಡದ್ದೇ ಸಹಾಯ ಕೇಂದ್ರಗಳು ಇವೆ. ಯಾರು ಎಲ್ಲಿಯೂ ದಾರಿ ತಪ್ಪಿ ವಾಹನಗಳಿಲ್ಲದೆ ಪಡಿಪಾಟಲು ಪಡುವ ಪ್ರಶ್ನೆಯೇ ಇಲ್ಲ. ಇದು ಬೆಂಗಳೂರಿನ ವೈಭವದ ದೃಶ್ಯ.
ಇಲ್ಲಿ ಇನ್ನು 3 ದಿನಗಳ ಕಾಲ ಅನೇಕ ಶಾಸ್ತ್ರೋಕ್ತ ಕಾರ್ಯಕ್ರಮಗಳು ನಡೆಯಲಿವೆ. ದೇಶದ ಗಣ್ಯಾತಿ ಗಣ್ಯರೆಲ್ಲರೂ ಬರಲಿದ್ದಾರೆ. ಆದರೆ ಒಟ್ಟು 9 ದಿನಗಳ ಈ ಕಾರ್ಯಕ್ರಮ ಶುರುವಾಗಿದ್ದು ಜನಾರ್ದನ್ ರೆಡ್ಡಿ ಅವರ ತವರು ಬಳ್ಳಾರಿಯಿಂದ. ಅದರ ವಿವರ ಒಂದು ಬ್ರೇಕ್ ಆದ್ಮೇಲೆ.